ಸಿಎಂ ಬಜೆಟ್ ಮಂಡನೆ ವೇಳೆ ಪ್ಲೇಕಾರ್ಡ್ ಪ್ರದರ್ಶನಕ್ಕೆ ಬಿಜೆಪಿ ನಿರ್ಧಾರ ಆಗಿದೆ. ಏನಿಲ್ಲ ಬಜೆಟ್ನಲ್ಲಿ ಏನಿಲ್ಲ ಅಂತ ಘೋಷಣೆಗೆ ಬಿಜೆಪಿ ನಿರ್ಧಾರ ಮಾಡಿದೆ. ನಿಮಗೆ ಬಸವರಾಜ ಬೊಮ್ಮಾಯಿ ಅವರ ಕೊನೆಯ ಬಜೆಟ್ ನೆನಪಿರಬೇಕು. ನಿಮಗೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರೆಲ್ಲ ವಿರೋಧ ಪಕ್ಷದಲ್ಲಿದ್ದರಲ್ಲ, ಕಿವಿಗೆ ಹೂ ಇಟ್ಕೊಂಡು ಬಂದು ಕೂತಿದ್ರು. ಅವತ್ತು ಕಿವಿಗೆ ಹೂ ಇಟ್ಕೊಂಡು ಬಂದು ಕೂತಿದ್ರು. ಅದೇ ರೀತಿ ಈಗ ವಿರೋಧ ಪಕ್ಷಕ್ಕೆ ಬಂದಿರತಕ್ಕಂಥ ಬಿಜೆಪಿಯವರು ಪ್ಲೇಕಾರ್ಡ್ ಪ್ರದರ್ಶನ ಮಾಡೋದಕ್ಕೆ ಏನಿಲ್ಲ ಈ ಬಾರಿ ಬಜೆಟ್ನಲ್ಲಿ ಏನಿಲ್ಲ ಅಂತ ತೋರಿಸೋದಕ್ಕೇನೋ ರೆಡಿಯಾಗಿದ್ದಾರಂತೆ. ಬಟ್ ನೀವು ಬಜೆಟ್ ಮಂಡನೆಗೂ ಮೊದಲೇ ಅದನ್ನು ತೋರಿಸ್ಬಿಟ್ರೆ ಏನಿದೆ ಬಜೆಟ್ನಲ್ಲಿ ನಿಮ್ಗೆ ಹೆಂಗೆ ಗೊತ್ತು? ಓಕೆ, ಎಲ್ಲ ಕಾಂಗ್ರೆಸ್ನ MLAಗಳು ಕೂಡ ಸಿದ್ದರಾಮಯ್ಯನವರ ಸೂಚನೆಯ ಮೇರೆಗೆ ಕಾಂಗ್ರೆಸ್ನ ಶಾಲನ್ನು ಹಾಕ್ಕೊಂಡು ಬಂದಿರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಮೊನ್ನೆ ಬಿಜೆಪಿಯವರೆಲ್ಲ ಕೇಸರಿ ಶಾಲ್ ಹಾಕ್ಕೊಂಡು ಬಂದಿದ್ರಲ್ಲ ಮೊದಲನೇ ದಿನ, ರಾಜ್ಯಪಾಲರ ಭಾಷಣ ಆಯ್ತಲ್ಲ ಅವತ್ತೊಂದು ದಿನ. ಅದೇ ಥರ ಈ ಸರ್ತಿ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಎಲ್ಲ ಕಾಂಗ್ರೆಸ್ನ ಶಾಸಕರು ಕೂಡ ಅವರ ಪಕ್ಷದ ಶಾಲನ್ನು ಹಾಕ್ಕೊಂಡು ಬಂದಿದ್ದಾರೆ. ಹಂಗೆ ಬಿಜೆಪಿಯವರು ಕೇಸರಿ ಹಾಕ್ಕೊಂಡು ಬರ್ತಾರೆ ಅಂತಕ್ಕಂಥ ಲೆಕ್ಕಾಚಾರ ಇರ್ಬೋದು. ಇದಕ್ಕೆ ಹೋಗಿ ಬರಲ್ಲ ಅಲ್ಲ, ನೀವು ಸ್ವಲ್ಪ ಇದಕ್ಕೆ ಹೋಗಲ್ಲ ಅಲ್ಲ, ಇದು ಆಗಲ್ಲ, ಲಾಕ್ ಹಾಕ್ಬಿಟ್ಟಿದೆ. ಆಯ್ತು, ಯಾರು ಮಾತಾಡ್ಬಿಡಿ ಪ್ಲೀಸ್, ಯಾರು ಮಾತಾಡ್ಬಿಡಿ ಪ್ಲೀಸ್, ಯಾರು ಮಾತಾಡ್ಬಿಡಿ. ಇದಕ್ಕೆ ಹೋಗಿ ಬರಲ್ಲ ಅಲ್ಲ, ನೀವು ಸ್ವಲ್ಪ ಇದಕ್ಕೆ ಹೋಗಲ್ಲ ಅಲ್ಲ, ಇದು ಆಗಲ್ಲ, ಲಾಕ್ ಹಾಕ್ಬಿಟ್ಟಿದೆ. ಆಯ್ತು, ಯಾರು ಮಾತಾಡ್ಬಿಡಿ ಪ್ಲೀಸ್, ಯಾರು ಮಾತಾಡ್ಬಿಡಿ ಪ್ಲೀಸ್, ಯಾರು ಮಾತಾಡ್ಬಿಡಿ ಪ್ಲೀಸ್.